ಆದ್ರೆ ಪೂಜೆ ಅಂತ ಬಂದಾಗ ಮನೆಯವರೆಲ್ಲರೂ ಸೇರಿ ಮಾಡಬೇಕು. ಆಗ್ಲೇ ಪೂಜೆ ಮಾಡಿಸಿದ್ದಕ್ಕೂ ಸಾರ್ಥಕ ಅನ್ಸೋದು. ಅಮ್ಮ, ಪುರೋಹಿತರು ಇನ್ನು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ ಪೂಜೆ ಶುರು ಮಾಡ್ಬೋದು. ವಿರಾಜ್ ರೆಡಿ ಆಗಿದ್ದಾನ? ರೆಡಿ ಆಗಿದ್ದಾನಂತೆ. ವಿರಾಜ್ನ ನಿರ್ಧಾರದ ಬಗ್ಗೆ ನನ್ಗೇನೂ ಬೇಜಾರಿಲ್ಲ. ಆದ್ರೆ ಅವನ ಮದ್ವೆ ನೋಡ್ಬೇಕು ಅನ್ನೋ ಆಸೆ ಆಗಾಗ ನಿರಾಸೆ ಮಾಡೋ ಹಾಗೆ ಮಾಡುತ್ತೆ. ಆಗೋ ಟೈಮ್ನಲ್ಲಿ ಎಲ್ಲ ಆಗತ್ತೆ ಅತ್ತೆ, ಬೇಜಾರು ಮಾಡ್ಕೋಬೇಡಿ. ವಿರಾಜ್ ನಿಮ್ಮ ಆಸೆನ ಯಾವತ್ತೂ ನಿರಾಸೆ ಮಾಡಲ್ಲ. ಆ ನಂಬಿಕೆ ನನಗೂ ಇದೆ ವೈಜಯಂತಿ. ಅವನು ನನ್ ಮೊಮ್ಮಗ. ಈ ನಂಬಿಕೆನ ಅವನು ಉಳಿಸ್ಕೊಂಡ್ರೆ ನನಗೂ ಖುಷಿನೇ ಅಮ್ಮ. ಇವತ್ತಿಲ್ಲಿ ನಡೀತಾ ಇರೋ ಪೂಜೆಯಿಂದ ಈ ಮನೆಯಲ್ಲಿ ಆದಷ್ಟು ಬೇಗ ಒಂದು ಶುಭ ಕಾರ್ಯ ನಡೆದ್ರೆ ಅಷ್ಟೇ ಸಾಕು. ಎಲ್ಲ ಸರಿ ಇದ್ದಿದ್ರೆ ಇವತ್ತಿನ ಪೂಜೆಲಿ ಈ ಮನೆ ಸೊಸೆನ ಓಡಾಡ್ಕೊಂಡು ಎಲ್ಲ ಕೆಲ್ಸನೂ ಮಾಡ್ತಾ ಇದ್ಲು. ಪರ್ಸಲ್ ದುಡ್ಡು ಇತ್ತಲ್ಲ, ಇಲ್ಲೇ ಇಟ್ಟಿದ್ನಲ್ಲ. ಆನ್ಲೈನ್ ಪೇಮೆಂಟ್ ಮಾಡೋ ನಿನ್ಗೆ ನಾನು ಚೇಂಜ್ ಕೇಳಕ್ ಬಂದಲ್ಲ, ನಂಗೆ ಬುದ್ಧಿ ಇಲ್ಲ. ನಾನು ಹೋಗಿ ದೊಡ್ಡಪ್ಪನ್ ಕೇಳ್ತೀನಿ. ಚೀನು ಹಣ ಕೊಟ್ಟು ಈ ಸರನ್ ವಾಪಸ್ ಬಿಡಿಸ್ಕೋತೀನಿ. ಅಲ್ಲಿ ತನಕ ಈ ಸರ ನಿಮ್ಮ ಬಳಿ ಜೋಪಾನವಾಗಿರುತ್ತೆ ಅಂತ ನಾನು ನಂಬಿದ್ದೀನಿ. ಇದ್ಯಾರ ಚೈನು? ಅದು ನನ್ನ ಪರ್ಸಲ್ಲಿ. ವಿರಾಜ್, ಇಲ್ಲೇನೋ ಚೀಟಿ ಇದೆ ನೋಡು. ಕ್ಷಮೆ ಇರಲಿ, ದುಡ್ಡು ಕೊಡ್ತೀನಿ, ಸರನೂ ವಾಪಸ್ ತಗೊಳ್ತೀನಿ. ಯಾರೋ ಇದು? ನಿಮ್ ಪರ್ಸಲ್ಲಿ ಹಣ ಇಡೋಷ್ಟು ದುಡ್ಡು ನನ್ನ ಹತ್ರ ಇರ್ಲಿಲ್ಲ, ಅದಕ್ಕೆ ಚೈನ್ ಇಟ್ಟೆ. ನಂಗೆ ಗೊತ್ತಾಯ್ತು. ಏನು ಗೊತ್ತಾಯ್ತು? ಮಿಥಿಲ ಅವಳ ಪ್ರಾಮಾಣಿಕತೆನ ಮೆಚ್ಚಿ ಕರ್ಕೊಂಬಂದಿದ್ಲು. ಮಿಥಿಲನ್ ಚಾಯ್ಸ್ ಕರೆಕ್ಟಾಗಿದೆ ನೋಡು. ತೊಗೊಂಡಿರೋ 1000 ರೂಪಾಯಿಗೆ ಚಿನ್ನದ ಸರನ ಅಡ ಇಟ್ಟಿದ್ದಾಳೆ ನೋಡು. ಯಾರ ಬಗ್ಗೆ ಮಾತಾಡ್ತಿದ್ಯೋ? ಇನ್ಯಾರೋ ಮಿಥಿಲ ಕರ್ಕೊಂಬಂದಿರೋ ನಿಮ್ಮ ಮನೆ ಕುಕ್ಕು. ಕುಕ್ಕ? ನನ್ನಿಂದ ಇಷ್ಟೊಂದು ದಿನ ನಡೆದಿದ್ಯಾ? ಹೌದು ಕಣೋ. ಅವಳು ಬಂದು ನನ್ನ ಹತ್ರ ಚಿನ್ನದ ಸರ ಕೇಳ್ದಾಗ್ಲೇ ನನಗೆ ಡೌಟ್ ಬಂತು, ಇಲ್ಲೇನೋ ಮಿಸ್ ಹೊಡಿತಿದೆ ಅಂತ. ಅವಳು ಏನಾದರೂ ನಿನ್ನೆ ವಿರಾಜ್ ಅಂತ ಅನ್ಕೊಂಡಿರ್ಬೋದಾ? ಚಾನ್ಸ್ ಇದೆ. ಯಾಕಂದ್ರೆ ಹೋದ್ಸಲ ಬಂದು ನನ್ನ ಹತ್ರ ರಜೆ ಬೇಕು ಅಂತ ಕೇಳಿದ್ಲು. ಛೇ, ಈ ಕನ್ಫ್ಯೂಷನ್ ನನ್ನ ಕಣ್ಣಾರೆ ನೋಡಿ ಮಜಾ ತಗೋಬೇಕಾಗಿತ್ತು.